ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇವತ್ತು ತಲೆಬುರುಡೆ ರಹಸ್ಯ ಇವತ್ತಾದ್ರೂ ಬಯಲಾಗುತ್ತಾ? ಯಾವಾಗ ಈ ಒಂದು ಉತ್ಖನನವನ್ನು ಪ್ರಾರಂಭ ಮಾಡ್ತಾರೆ? ಸದ್ಯಕ್ಕೆ ಏನು ಡೀಟೇಲ್ಸ್ ಕೊಡ್ತೀರಾ? ಪ್ರವೀಣ್, ಇವತ್ತು 13ನೇ ಪಾಯಿಂಟ್ನಲ್ಲಿ ಉತ್ಖನನ ನಡಿಬೇಕಿತ್ತು. ಆದರೆ ಒಂದಷ್ಟು ಬದಲಾವಣೆ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಹೀಗಾಗಿ ಲಾಸ್ಟ್ ಮೂಮೆಂಟ್ನಲ್ಲಿ 13ರ ಬದಲಾಗಿ ಮೊನ್ನೆ 11ರ ಮೇಲ್ಭಾಗದಲ್ಲಿ ಉತ್ಖನನ ನಡೆಸಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಂಥದ್ದು ಒಂದು ಅಸ್ಥಿ ಪಂಜರ ಅಲ್ಲ, 3 ಅಸ್ಥಿ ಪಂಜರ ಅನ್ನುವಂಥ ಮಾಹಿತಿಗಳು ಸಿಕ್ಕಿತ್ತು. ಹೀಗಾಗಿ ಮೊನ್ನೆ ಒಂದು ಅಸ್ಥಿ ಪಂಜರವನ್ನು ಪರೀಕ್ಷೆಗಾಗಿ ತೆಗೆದುಕೊಂಡು ಬಂದಿದ್ದಾರೆ. ಅಲ್ಲಿ ಮತ್ತೆ 2 ಅಸ್ಥಿ ಪಂಜರ ಇರುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಇದೆ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಆ ಒಂದು ಸ್ಥಳದಲ್ಲಿ ಇವತ್ತು ಪರಿಶೀಲನೆ ಕೂಡ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಪ್ರಮುಖವಾಗಿ 13ರಲ್ಲೇ ಮಾಡಿದರೆ ಒಂದಷ್ಟು ಅಪಾಯಗಳು ಕೂಡ ಇರುವಂಥದ್ದು. ಯಾಕಂದರೆ 13ನೇ ಪ್ಲೇಸ್ ಅನ್ನುವಂಥದ್ದು ನೇತ್ರಾವತಿ ಡ್ಯಾಮ್ನ ಪಕ್ಕದಲ್ಲೇ ಇರುವಂಥ ಪ್ಲೇಸ್. ಹೀಗಾಗಿ 13ನೇ ಪ್ಲೇಸ್ನಲ್ಲಿ ಉತ್ಖನನದ ಸಂದರ್ಭದಲ್ಲಿ ಆಳ ಅಂದರೆ ಆತ ಬಹಳಷ್ಟು ಡಿಮ್ಯಾಂಡ್ ಮಾಡಿದ್ದಾನೆ ಕೂಡ. ಇವತ್ತು 20 ಅಡಿವರೆಗೂ ಕೂಡ ಆಗಲ್ಲ, 8ರಿಂದ 10 ಅಡಿಯವರೆಗೆ ಆಳಕ್ಕೆ ಅಗಿಬೇಕು ಅನ್ನುವಂಥ ಡಿಮ್ಯಾಂಡ್ ಮಾಡಿದ್ದಾನೆ. ಅಷ್ಟೇನಾದರೂ ಆಳಕ್ಕೆ ಅಗೆದ್ರೆ ಮೇಲ್ಭಾಗದಲ್ಲಿ ಇದ್ದಂಥ ಏನು ಡ್ಯಾಮ್ನ ನೀರು ಈ ಭಾಗಕ್ಕೆ ರಭಸವಾಗಿ ಬರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇದು ಬಹಳಷ್ಟು ಅಪಾಯ ಕೂಡ. ಜೊತೆಗೆ ಅಲ್ಲಿ ಟ್ರಾನ್ಸ್ಫರ್ ಕಂಬ ಕೂಡ ಇದೆ. ಅದನ್ನು ತಪ್ಪಿಸಿಕೊಂಡು ಏನು ಉತ್ಖನನ ನಡೆಸುವುದು ಕೂಡ ಒಂದಷ್ಟು ಸವಾಲಿನ ಕೆಲಸ. ಹೀಗಾಗಿ ಆತ ಡಿಮ್ಯಾಂಡ್ ಮಾಡಿದಂತೆ 20 ಫೀಟ್ವರೆಗೂ ಅಗಲ ಮತ್ತು 8ರಿಂದ 10 ಫೀಟ್ವರೆಗೂ ಕೂಡ ಆಳ, ಇದನ್ನು AC ಅವರು ಒಪ್ತಾರ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಯಾಕಂದರೆ ಎಷ್ಟು ಫೀಟ್ ಅಗಲ ಮತ್ತು ಆಳವನ್ನು ಅಗಿಬೇಕು ಅನ್ನುವಂಥ ಒಂದು ದೊಡ್ಡ ತೀರ್ಮಾನ ಮಾಡುವುದಂದರೆ ಪ್ರಮುಖ ತೀರ್ಮಾನ ಮಾಡುವುದೇ AC ಸ್ಟೆಲ್ಲಾ ವರ್ಗೀಸ್. ಅವರ ತೀರ್ಮಾನದಂತೆ ಎಲ್ಲ ನಡೆಯುತ್ತೆ. ಅವರಲ್ಲಿ ಮನವಿ ಮಾಡ್ಬೋದು ಹೊರತು ಅವರಲ್ಲಿ ಅವರು ಕೊನೆಯ ತೀರ್ಮಾನ ಅವರದ್ದೇ ಆಗಿರುತ್ತೆ. ಹೀಗಾಗಿ ಅವರು ಅದಕ್ಕೆ ಒಪ್ಪಿ 20 ಫೀಟ್ವರೆಗೂ ಅಗಲ ಮತ್ತು 8ರಿಂದ 10 ಫೀಟ್ವರೆಗೂ ಆಳಕ್ಕೆ ಒಪ್ಪಿಗೆ ಸೂಚಿಸ್ತಾರ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಸುಮಾರು 11:30 ವೇಳೆಗೆ SIT ಅಧಿಕಾರಿಗಳು ಬರ್ತಾರೆ. ಆ ಬಳಿಕ ಉತ್ಖನನ ನಡೆಯುತ್ತೆ. ಇವತ್ತು 13ನೇ ಪಾಯಿಂಟ್ನಲ್ಲೇ ಉತ್ಖನನ ನಡೆಸ್ತಾರ ಅಥವಾ ಮೊನ್ನೆ ಬಾಕಿ ಉಳಿದಂಥ 2 ಅಸ್ಥಿಪಂಜರ ಏನಿದೆ ಅದನ್ನು ಕಾರ್ಯಾಚರಣೆ ಮಾಡ್ತಾರ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಕಾದು ನೋಡಬೇಕಾಗಿದೆ ಏನಾಗುತ್ತೆ ಅನ್ನುವಂಥದ್ದು. ಪ್ರವೀಣ್, ಓಕೆ ದಿನೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಾರುತಿ. ಮತ್ತೊಬ್ಬ ಪ್ರತಿನಿಧಿ ದಿನೇಶ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇವತ್ತು ತಲೆಬುರುಡೆ ರಹಸ್ಯ ಇವತ್ತಾದ್ರೂ ಬಯಲಾಗುತ್ತಾ? ಯಾವಾಗ ಈ ಒಂದು ಉತ್ಖನನವನ್ನು ಪ್ರಾರಂಭ ಮಾಡ್ತಾರೆ? ಸದ್ಯಕ್ಕೆ ಏನು ಡೀಟೇಲ್ಸ್ ಕೊಡ್ತೀರಾ? ಪ್ರವೀಣ್, ಇವತ್ತು 13ನೇ ಪಾಯಿಂಟ್ನಲ್ಲಿ ಉತ್ಖನನ ನಡಿಬೇಕಿತ್ತು. ಆದರೆ ಒಂದಷ್ಟು ಬದಲಾವಣೆ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಹೀಗಾಗಿ ಲಾಸ್ಟ್ ಮೂಮೆಂಟ್ನಲ್ಲಿ 13ರ ಬದಲಾಗಿ ಮೊನ್ನೆ 11ರ ಮೇಲ್ಭಾಗದಲ್ಲಿ ಉತ್ಖನನ ನಡೆಸಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಂಥದ್ದು ಒಂದು ಅಸ್ಥಿ ಪಂಜರ ಅಲ್ಲ, 3 ಅಸ್ಥಿ ಪಂಜರ ಅನ್ನುವಂಥ ಮಾಹಿತಿಗಳು ಸಿಕ್ಕಿತ್ತು. ಹೀಗಾಗಿ ಮೊನ್ನೆ ಒಂದು ಅಸ್ಥಿ ಪಂಜರವನ್ನು ಪರೀಕ್ಷೆಗಾಗಿ ತೆಗೆದುಕೊಂಡು ಬಂದಿದ್ದಾರೆ. ಅಲ್ಲಿ ಮತ್ತೆ 2 ಅಸ್ಥಿ ಪಂಜರ ಇರುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಇದೆ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಆ ಒಂದು ಸ್ಥಳದಲ್ಲಿ ಇವತ್ತು ಪರಿಶೀಲನೆ ಕೂಡ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಪ್ರಮುಖವಾಗಿ 13ರಲ್ಲೇ ಮಾಡಿದರೆ ಒಂದಷ್ಟು ಅಪಾಯಗಳು ಕೂಡ ಇರುವಂಥದ್ದು. ಯಾಕಂದರೆ 13ನೇ ಪ್ಲೇಸ್ ಅನ್ನುವಂಥದ್ದು ನೇತ್ರಾವತಿ ಡ್ಯಾಮ್ನ ಪಕ್ಕದಲ್ಲೇ ಇರುವಂಥ ಪ್ಲೇಸ್. ಹೀಗಾಗಿ 13ನೇ ಪ್ಲೇಸ್ನಲ್ಲಿ ಉತ್ಖನನದ ಸಂದರ್ಭದಲ್ಲಿ ಆಳ ಅಂದರೆ ಆತ ಬಹಳಷ್ಟು ಡಿಮ್ಯಾಂಡ್ ಮಾಡಿದ್ದಾನೆ ಕೂಡ. ಇವತ್ತು 20 ಅಡಿವರೆಗೂ ಕೂಡ ಆಗಲ್ಲ, 8ರಿಂದ 10 ಅಡಿಯವರೆಗೆ ಆಳಕ್ಕೆ ಅಗಿಬೇಕು ಅನ್ನುವಂಥ ಡಿಮ್ಯಾಂಡ್ ಮಾಡಿದ್ದಾನೆ. ಅಷ್ಟೇನಾದರೂ ಆಳಕ್ಕೆ ಅಗೆದ್ರೆ ಮೇಲ್ಭಾಗದಲ್ಲಿ ಇದ್ದಂಥ ಏನು ಡ್ಯಾಮ್ನ ನೀರು ಈ ಭಾಗಕ್ಕೆ ರಭಸವಾಗಿ ಬರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇದು ಬಹಳಷ್ಟು ಅಪಾಯ ಕೂಡ. ಜೊತೆಗೆ ಅಲ್ಲಿ ಟ್ರಾನ್ಸ್ಫರ್ ಕಂಬ ಕೂಡ ಇದೆ. ಅದನ್ನು ತಪ್ಪಿಸಿಕೊಂಡು ಏನು ಉತ್ಖನನ ನಡೆಸುವುದು ಕೂಡ ಒಂದಷ್ಟು ಸವಾಲಿನ ಕೆಲಸ. ಹೀಗಾಗಿ ಆತ ಡಿಮ್ಯಾಂಡ್ ಮಾಡಿದಂತೆ 20 ಫೀಟ್ವರೆಗೂ ಅಗಲ ಮತ್ತು 8ರಿಂದ 10 ಫೀಟ್ವರೆಗೂ ಕೂಡ ಆಳ, ಇದನ್ನು AC ಅವರು ಒಪ್ತಾರ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಯಾಕಂದರೆ ಎಷ್ಟು ಫೀಟ್ ಅಗಲ ಮತ್ತು ಆಳವನ್ನು ಅಗಿಬೇಕು ಅನ್ನುವಂಥ ಒಂದು ದೊಡ್ಡ ತೀರ್ಮಾನ ಮಾಡುವುದಂದರೆ ಪ್ರಮುಖ ತೀರ್ಮಾನ ಮಾಡುವುದೇ AC ಸ್ಟೆಲ್ಲಾ ವರ್ಗೀಸ್. ಅವರ ತೀರ್ಮಾನದಂತೆ ಎಲ್ಲ ನಡೆಯುತ್ತೆ. ಅವರಲ್ಲಿ ಮನವಿ ಮಾಡ್ಬೋದು ಹೊರತು ಅವರಲ್ಲಿ ಅವರು ಕೊನೆಯ ತೀರ್ಮಾನ ಅವರದ್ದೇ ಆಗಿರುತ್ತೆ. ಹೀಗಾಗಿ ಅವರು ಅದಕ್ಕೆ ಒಪ್ಪಿ 20 ಫೀಟ್ವರೆಗೂ ಅಗಲ ಮತ್ತು 8ರಿಂದ 10 ಫೀಟ್ವರೆಗೂ ಆಳಕ್ಕೆ ಒಪ್ಪಿಗೆ ಸೂಚಿಸ್ತಾರ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಸುಮಾರು 11:30 ವೇಳೆಗೆ SIT ಅಧಿಕಾರಿಗಳು ಬರ್ತಾರೆ. ಆ ಬಳಿಕ
ಉತ್ಖನನ ನಡೆಯುತ್ತೆ. ಇವತ್ತು 13ನೇ ಪಾಯಿಂಟ್ನಲ್ಲೇ ಉತ್ಖನನ ನಡೆಸ್ತಾರಾ ಅಥವಾ ಮೊನ್ನೆ ಬಾಕಿ ಉಳಿದಂಥ 2 ಅಸ್ಥಿಪಂಜರ ಏನಿದೆ ಅದನ್ನು ಕಾರ್ಯಾಚರಣೆ ಮಾಡ್ತಾರಾ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಕಾದು ನೋಡಬೇಕಾಗಿದೆ ಏನಾಗುತ್ತೆ ಅನ್ನುವಂಥದ್ದು. ಪ್ರವೀಣ್. ಓಕೆ ದಿನೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಾರುತಿ. ಮತ್ತೊಬ್ಬ ಪ್ರತಿನಿಧಿ ದಿನೇಶ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇವತ್ತು ತಲೆಬುರುಡೆ ರಹಸ್ಯ ಇವತ್ತಾದರೂ ಬಯಲಾಗುತ್ತಾ? ಯಾವಾಗ ಈ ಒಂದು ಉತ್ಖನನವನ್ನು ಪ್ರಾರಂಭ ಮಾಡ್ತಾರೆ? ಸದ್ಯಕ್ಕೆ ಏನು ಡೀಟೇಲ್ಸ್ ಕೊಡ್ತೀರಾ? ಪ್ರವೀಣ್, ಇವತ್ತು 13ನೇ ಪಾಯಿಂಟ್ನಲ್ಲಿ ಉತ್ಖನನ ನಡಿಬೇಕಿತ್ತು. ಆದರೆ ಒಂದಷ್ಟು ಬದಲಾವಣೆ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಹೀಗಾಗಿ ಲಾಸ್ಟ್ ಮೂಮೆಂಟ್ನಲ್ಲಿ 13ರ ಬದಲಾಗಿ ಮೊನ್ನೆ 11ರ ಮೇಲ್ಭಾಗದಲ್ಲಿ ಉತ್ಖನನ ನಡೆಸಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಂಥದ್ದು 1 ಅಸ್ಥಿಪಂಜರ ಅಲ್ಲ 3 ಅಸ್ಥಿಪಂಜರ ಅನ್ನುವಂಥ ಮಾಹಿತಿಗಳು ಸಿಕ್ಕಿತ್ತು. ಹೀಗಾಗಿ ಮೊನ್ನೆ 1 ಅಸ್ಥಿಪಂಜರವನ್ನು ಪರೀಕ್ಷೆಗಾಗಿ ತೆಗೆದುಕೊಂಡು ಬಂದಿದ್ದಾರೆ. ಅಲ್ಲಿ ಮತ್ತೆ 2 ಅಸ್ಥಿಪಂಜರ ಇರುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಇದೆ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಆ ಒಂದು ಸ್ಥಳದಲ್ಲಿ ಇವತ್ತು ಪರಿಶೀಲನೆ ಕೂಡ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಪ್ರಮುಖವಾಗಿ 13ರಲ್ಲೇ ಮಾಡಿದರೆ ಒಂದಷ್ಟು ಅಪಾಯಗಳು ಕೂಡ ಇರುವಂಥದ್ದು. ಯಾಕಂದರೆ 13ನೇ ಪ್ಲೇಸ್ ಅನ್ನುವಂಥದ್ದು ನೇತ್ರಾವತಿ ಡ್ಯಾಮ್ನ ಪಕ್ಕದಲ್ಲೇ ಇರುವಂಥ ಪ್ಲೇಸ್. ಹೀಗಾಗಿ 13ನೇ ಪ್ಲೇಸ್ನಲ್ಲಿ ಉತ್ಖನನದ ಸಂದರ್ಭದಲ್ಲಿ ಆಳ ಅಂದರೆ ಆತ ಬಹಳಷ್ಟು ಡಿಮ್ಯಾಂಡ್ ಮಾಡಿದ್ದಾನೆ ಕೂಡ. ಇವತ್ತು 20 ಅಡಿವರೆಗೂ ಕೂಡ ಆಗಲ್ಲ, 8ರಿಂದ 10 ಅಡಿಯವರೆಗೆ ಆಳಕ್ಕೆ ಅಗಿಬೇಕು ಅನ್ನುವಂಥ ಡಿಮ್ಯಾಂಡ್ ಮಾಡಿದ್ದಾನೆ. ಅಷ್ಟೇನಾದರೂ ಆಳಕ್ಕೆ ಅಗೆದ್ರೆ ಮೇಲ್ಭಾಗದಲ್ಲಿ ಇದ್ದಂಥ ಏನು ಡ್ಯಾಮ್ನ ನೀರು ಈ ಭಾಗಕ್ಕೆ ರಭಸವಾಗಿ ಬರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇದು ಬಹಳಷ್ಟು ಅಪಾಯ ಕೂಡ. ಜೊತೆಗೆ ಅಲ್ಲಿ ಟ್ರಾನ್ಸ್ಫರ್ ಕಂಬ ಕೂಡ ಇದೆ. ಅದನ್ನು ತಪ್ಪಿಸಿಕೊಂಡು ಏನು ಉತ್ಖನನ ನಡೆಸುವುದು ಕೂಡ ಒಂದಷ್ಟು ಸವಾಲಿನ ಕೆಲಸ. ಹೀಗಾಗಿ ಆತ ಡಿಮ್ಯಾಂಡ್ ಮಾಡಿದಂತೆ 20 ಫೀಟ್ವರೆಗೂ ಅಗಲ ಮತ್ತು 8ರಿಂದ 10 ಫೀಟ್ವರೆಗೂ ಕೂಡ ಆಳ, ಇದನ್ನು AC ಅವರು ಒಪ್ತಾರ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಯಾಕಂದರೆ ಎಷ್ಟು ಫೀಟ್ ಅಗಲ ಮತ್ತು ಆಳವನ್ನು ಅಗಿಬೇಕು ಅನ್ನುವಂಥ ಒಂದು ದೊಡ್ಡ ತೀರ್ಮಾನ ಮಾಡೋದು ಅಂದರೆ ಪ್ರಮುಖ ತೀರ್ಮಾನ ಮಾಡೋದೇ AC ಸ್ಟೆಲ್ಲಾ ವರ್ಗೀಸ್. ಅವರ ತೀರ್ಮಾನದಂತೆ ಎಲ್ಲ ನಡೆಯುತ್ತೆ. ಅವರಲ್ಲಿ ಮನವಿ ಮಾಡ್ಬೋದು ಹೊರತು ಅವರಲ್ಲಿ ಏನು ಅವರು ಕೊನೆಯ ತೀರ್ಮಾನ ಅವರದ್ದೇ ಆಗಿರುತ್ತೆ. ಹೀಗಾಗಿ ಅವರು ಅದಕ್ಕೆ ಒಪ್ಪಿ 20 ಫೀಟ್ವರೆಗೂ ಏನು ಅಗಲ ಮತ್ತು 8ರಿಂದ 10 ಫೀಟ್ವರೆಗೂ ಆಳಕ್ಕೆ ಒಪ್ಪಿಗೆ ಸೂಚಿಸ್ತಾರ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಸುಮಾರು 11:30 ವೇಳೆಗೆ SIT ಅಧಿಕಾರಿಗಳು ಬರ್ತಾರೆ. ಆ ಬಳಿಕ ಉತ್ಖನನ ನಡೆಯುತ್ತೆ. ಇವತ್ತು 13ನೇ ಪಾಯಿಂಟ್ನಲ್ಲೇ ಉತ್ಖನನ ನಡೆಸ್ತಾರಾ ಅಥವಾ ಮೊನ್ನೆ ಬಾಕಿ ಉಳಿದಂಥ 2 ಅಸ್ಥಿಪಂಜರ ಏನಿದೆ ಅದನ್ನು ಕಾರ್ಯಾಚರಣೆ ಮಾಡ್ತಾರಾ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಕಾದು ನೋಡಬೇಕಾಗಿದೆ ಏನಾಗುತ್ತೆ ಅನ್ನುವಂಥದ್ದು. ಪ್ರವೀಣ್. ಓಕೆ ದಿನೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಾರುತಿ. ಮತ್ತೊಬ್ಬ ಪ್ರತಿನಿಧಿ ದಿನೇಶ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇವತ್ತು ತಲೆಬುರುಡೆ ರಹಸ್ಯ ಇವತ್ತಾದರೂ ಬಯಲಾಗುತ್ತಾ? ಯಾವಾಗ ಈ ಒಂದು ಉತ್ಖನನವನ್ನು ಪ್ರಾರಂಭ ಮಾಡ್ತಾರೆ? ಸದ್ಯಕ್ಕೆ ಏನು ಡೀಟೇಲ್ಸ್ ಕೊಡ್ತೀರಾ? ಪ್ರವೀಣ್, ಇವತ್ತು 13ನೇ ಪಾಯಿಂಟ್ನಲ್ಲಿ ಉತ್ಖನನ ನಡಿಬೇಕಿತ್ತು. ಆದರೆ ಒಂದಷ್ಟು ಬದಲಾವಣೆ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಹೀಗಾಗಿ ಲಾಸ್ಟ್ ಮೂಮೆಂಟ್ನಲ್ಲಿ 13ರ ಬದಲಾಗಿ ಮೊನ್ನೆ 11ರ ಮೇಲ್ಭಾಗದಲ್ಲಿ ಉತ್ಖನನ ನಡೆಸಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಂಥದ್ದು 1 ಅಸ್ಥಿಪಂಜರ ಅಲ್ಲ 3 ಅಸ್ಥಿಪಂಜರ ಅನ್ನುವಂಥ ಮಾಹಿತಿಗಳು ಸಿಕ್ಕಿತ್ತು. ಹೀಗಾಗಿ ಮೊನ್ನೆ 1 ಅಸ್ಥಿಪಂಜರವನ್ನು ಪರೀಕ್ಷೆಗಾಗಿ ತೆಗೆದುಕೊಂಡು ಬಂದಿದ್ದಾರೆ. ಅಲ್ಲಿ ಮತ್ತೆ 2 ಅಸ್ಥಿಪಂಜರ ಇರುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಇದೆ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಆ ಒಂದು ಸ್ಥಳದಲ್ಲಿ ಇವತ್ತು ಪರಿಶೀಲನೆ ಕೂಡ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಪ್ರಮುಖವಾಗಿ 13ರಲ್ಲೇ ಮಾಡಿದರೆ ಒಂದಷ್ಟು ಅಪಾಯಗಳು ಕೂಡ ಇರುವಂಥದ್ದು. ಯಾಕಂದರೆ 13ನೇ ಪ್ಲೇಸ್ ಅನ್ನುವಂಥದ್ದು ನೇತ್ರಾವತಿ ಡ್ಯಾಮ್ನ ಪಕ್ಕದಲ್ಲೇ ಇರುವಂಥ ಪ್ಲೇಸ್. ಹೀಗಾಗಿ 13ನೇ ಪ್ಲೇಸ್ನಲ್ಲಿ ಉತ್ಖನನದ ಸಂದರ್ಭದಲ್ಲಿ ಆಳ ಅಂದರೆ ಆತ ಬಹಳಷ್ಟು ಡಿಮ್ಯಾಂಡ್ ಮಾಡಿದ್ದಾನೆ ಕೂಡ. ಇವತ್ತು 20 ಅಡಿವರೆಗೂ ಕೂಡ ಆಗಲ್ಲ, 8ರಿಂದ 10 ಅಡಿಯವರೆಗೆ ಆಳಕ್ಕೆ ಅಗಿಬೇಕು ಅನ್ನುವಂಥ ಡಿಮ್ಯಾಂಡ್ ಮಾಡಿದ್ದಾನೆ. ಅಷ್ಟೇನಾದರೂ ಆಳಕ್ಕೆ ಅಗೆದ್ರೆ ಮೇಲ್ಭಾಗದಲ್ಲಿ ಇದ್ದಂಥ ಏನು ಡ್ಯಾಮ್ನ ನೀರು ಈ ಭಾಗಕ್ಕೆ ರಭಸವಾಗಿ ಬರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇದು ಬಹಳಷ್ಟು ಅಪಾಯ ಕೂಡ. ಜೊತೆಗೆ ಅಲ್ಲಿ ಟ್ರಾನ್ಸ್ಫರ್ ಕಂಬ ಕೂಡ ಇದೆ. ಅದನ್ನು ತಪ್ಪಿಸಿಕೊಂಡು ಏನು ಉತ್ಖನನ ನಡೆಸುವುದು ಕೂಡ ಒಂದಷ್ಟು ಸವಾಲಿನ ಕೆಲಸ. ಹೀಗಾಗಿ ಆತ ಡಿಮ್ಯಾಂಡ್ ಮಾಡಿದಂತೆ 20 ಫೀಟ್ವರೆಗೂ ಅಗಲ ಮತ್ತು 8ರಿಂದ 10 ಫೀಟ್ವರೆಗೂ ಕೂಡ ಆಳ, ಇದನ್ನು AC ಅವರು ಒಪ್ತಾರ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಯಾಕಂದರೆ ಎಷ್ಟು
ಎಷ್ಟು ಫೀಟ್ ಅಗಲ ಮತ್ತು ಆಳವನ್ನು ಅಗಿಬೇಕು ಅನ್ನುವಂಥ ಒಂದು ದೊಡ್ಡ ತೀರ್ಮಾನ ಮಾಡುವುದು, ಅಂದರೆ ಪ್ರಮುಖ ತೀರ್ಮಾನ ಮಾಡುವುದೇ AC ಸ್ಟೆಲ್ಲಾ ವರ್ಗೀಸ್. ಅವರ ತೀರ್ಮಾನದಂತೆ ಎಲ್ಲ ನಡೆಯುತ್ತೆ. ಅವರಲ್ಲಿ ಮನವಿ ಮಾಡ್ಬೋದು ಹೊರತು ಅವರಲ್ಲಿ ಅವರು ಕೊನೆಯ ತೀರ್ಮಾನ ಅವರದ್ದೇ ಆಗಿರುತ್ತೆ. ಹೀಗಾಗಿ ಅವರು ಅದಕ್ಕೆ ಒಪ್ಪಿ 20 ಫೀಟ್ವರೆಗೂ ಅಗಲ ಮತ್ತು 8 ರಿಂದ 10 ಫೀಟ್ವರೆಗೂ ಆಳಕ್ಕೆ ಒಪ್ಪಿಗೆ ಸೂಚಿಸ್ತಾರ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಸುಮಾರು 11:30 ವೇಳೆಗೆ SIT ಅಧಿಕಾರಿಗಳು ಬರ್ತಾರೆ. ಆ ಬಳಿಕ ಉತ್ಖನನ ನಡೆಯುತ್ತೆ. ಇವತ್ತು 13ನೇ ಪಾಯಿಂಟ್ನಲ್ಲೇ ಉತ್ಖನನ ನಡೆಸ್ತಾರ ಅಥವಾ ಮೊನ್ನೆ ಬಾಕಿ ಉಳಿದಂಥ 2 ಅಸ್ಥಿಪಂಜರ ಏನಿದೆ ಅದನ್ನು ಕಾರ್ಯಾಚರಣೆ ಮಾಡ್ತಾರ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಕಾದು ನೋಡಬೇಕಾಗಿದೆ ಏನಾಗುತ್ತೆ ಅನ್ನುವಂಥದ್ದು. ಪ್ರವೀಣ್. ಓಕೆ ದಿನೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ.